ಶಿಡಿ ನಾವು ಹುಟ್ಟೋದ್ರಿಂದ ಸಾಯಲವ್ರಿಗೆ ಕೊಡ್ಲಿಕ್ಕಾಗುತ್ತಾ? ಇವ್ರು ದೇಶನೆಲ್ಲ ಮಾರ್ತಾರೆ, ಇವರು ಇಡಲ್ಲ. ಇಷ್ಟು ಕೆಲಸಗಳು ಮಾಡಲಿಲ್ಲ ಇಲ್ಲಿ, ಇದು ಮಾಡಲಿಲ್ಲ ಅವರು, ಹಂಗಾಗಿ ಅವ್ರಿಗೆ ಗೋ ಬ್ಯಾಕ್ ಶೋಭಾ. ನರೇಂದ್ರ ಮೋದಿ ಅವರು. ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡೋಕೆ ಇಷ್ಟಪಡ್ತೀರಿ? ನಾವು ರಾಹುಲ್ ಗಾಂಧಿ. ಯಾಕಂದರೆ ಇವರು ಕಾಂಗ್ರೆಸ್ ಬಂದ್ರೂ ಅವ್ರೇನು ನಮಗೆ ಅಷ್ಟೊಂದು ಡೆವಲಪ್ಮೆಂಟ್ ಏನು ಆಗಿಲ್ಲ. ಅವಾಗಿಂದ ನೋಡ್ಕೊಬಂದು ನೀವು ಏನು ಡೆವಲಪ್ಮೆಂಟ್ ಆಗಿಲ್ಲ. ಮೋದಿ ಸರ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಕಾಂಗ್ರೆಸ್ ಬಗ್ಗೆ ಏನೋ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ನೆಕ್ಸ್ಟ್ ಎಲೆಕ್ಟ್ ಆಗಿ ಬರೋ ಎಂ ಪಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಚಿಕ್ಕಮಗಳೂರು ಡೆವಲಪ್ಮೆಂಟಿಗೆ? ಒಳ್ಳೆ ಕೆಲಸ ಮಾಡಬೇಕು, ಇನ್ನೂ ಏನಾದರೂ ಡೆವಲಪ್ ಮಾಡಬೇಕು ಅಷ್ಟೇ. ಯಾವ ಪರ್ಪಸ್ಸಿಗೋಸ್ಕರ ಕೋಟಾ ಶ್ರೀನಿವಾಸ ಪೂಜಾರಿನ ಚೂಸ್ ಮಾಡ್ತೀರಿ? ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ. ಸರ್, ಹೇಗಿದೆ ಉಡುಪಿ ಚಿಕ್ಕಮಗಳೂರು ಎಲೆಕ್ಷನ್ ಎಫೆಕ್ಟ್? ಉಡುಪಿ ಚಿಕ್ಕಮಗಳೂರು ಪರವಾಗಿಲ್ಲ, ಅಂದರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಬೇಕಿತ್ತು. ಇನ್ನು ಫಸ್ಟ್ ಟೈಮ್ ವೋಟರ್ಸ್ ಆಗಿ ನೀವು ವೋಟ್ ಮಾಡಬೇಕಾದ್ರೆ ಯಾವ್ಯಾವ ವಿಷಯ ಗಮನದಲ್ಲಿ ಇಟ್ಕೊಂಡು ವೋಟ್ ಮಾಡ್ತೀರಿ? ಅದೇ ಡೆವಲಪ್ಮೆಂಟಲ್ಲೇ ಏನೇನಿದೆ ಅದೆಲ್ಲ ಜಾಸ್ತಿ ಏನು ಹೇಳಬೇಕು. ನೆಕ್ಸ್ಟ್ ಪಿ ಎಮ್ ಆಗಿ ಯಾರನ್ನು ನೋಡೋದಕ್ಕೆ ನೀವು ಇಷ್ಟಪಡ್ತೀರಿ? ನೆಕ್ಸ್ಟ್ PM ಆಗಿ ನರೇಂದ್ರ ಮೋದಿ ಅವರನ್ನೇ. ನಮ್ಮದು ಈ ಕಡೆ ಬರಲ್ಲ ಸರ್, ಹಾಸನ್ ಸರ್. ಆಸ್ ಎ ಫಸ್ಟ್ ಟೈಮ್ ವೋಟರ್ಸ್ ಆಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ವೋಟ್ ಮಾಡಬೇಕಾದ್ರೆ? ಅದೇ ಕಂಟ್ರಿ ಡೆವಲಪ್ಮೆಂಟ್, ಸ್ಟೇಟ್ ಡೆವಲಪ್ಮೆಂಟ್. ಅದು ಒಟ್ಟಾರೆಯಾಗಿ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಬೇಕಂತ ಹೇಳಿದ್ರೆ ಯಾವ ಪಾರ್ಟಿ ಅಥವಾ ಯಾವ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು? BJP ಮೀನ್ಸ್ ನರೇಂದ್ರ ಮೋದಿ. ಬಟ್ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಪ್ರೈವೇಟೈಸೇಷನ್ ಜಾಸ್ತಿ ಆಗುತ್ತೆ, ಸರ್ಕಾರಿ ಉದ್ಯಮನೆಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ, ಇದು ಇನ್ ಫ್ಯೂಚರ್ ಸಮಸ್ಯೆ ಆಗುತ್ತೆ ಅಂತ ಜನ ಮಾತಾಡ್ತಾರೆ. ಇದನ್ನು ಯಾವ ರೀತಿ ಡಿಫೈನ್ ಮಾಡ್ಕೊಂತೀರಿ ನೀವು? ಸರ್, ಹೇಗಿದೆ ಎಲೆಕ್ಷನ್? ಥ್ಯಾಂಕ್ ಯು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಣ್ಣ. ಚಿಕ್ಕಮಗಳೂರಲ್ಲಿ ಹೆಂಗಿದೆ ಎಲೆಕ್ಷನ್ ಎಫೆಕ್ಟ್? ಅಣ್ಣ, ನಾನು ಚಿಕ್ಕಮಂಗ್ಳೂರಲ್ಲ, ಕಡೂರು. ಆಸ್ ಎ ಫಸ್ಟ್ ಟೈಮ್ ವೋಟರ್ಸ್ ಆಗಿ ನೀವು ಏನು ನೋಡ್ತೀರಿ ವೋಟ್ ಮಾಡಬೇಕಾದ್ರೆ? ಒಳ್ಳೆ ಕ್ಯಾಂಡಿಡೇಟ್ ನೋಡ್ಬಿಟ್ಟು ಆಗ್ತೀವಿ. ಎಂಪ್ಲಾಯ್ಮೆಂಟು, ಡೆವಲಪ್ಮೆಂಟ್, ಕಂಟ್ರಿ ಡೆವಲಪ್ಮೆಂಟ್ ಎಲ್ಲ ಆಗಬೇಕಾದ್ರೆ ಯಾರು ಅಧಿಕಾರಕ್ಕೆ ಬಂದರೆ ಒಳ್ಳೆ ಅಂತ? BJP. ಪರವಾಗಿಲ್ಲ, ಅದೇ ಎಲ್ಲ ಜನಕ್ಕೆ ಏನು ಇನ್ನೂ ಕ್ಯಾನ್ವಾಸ್ ಏನು ಮಾಡ್ತಿಲ್ಲ ಇನ್ನು, ಅದೇ ಒಟ್ಟಿನಲ್ಲಿ ಆಗ್ತಾಯಿದೆ ಎಲೆಕ್ಷನ್. ಆಸ್ ಎ ಯೂತ್ ಆಗಿ ನೀವು ಯಾರನ್ನು ಚೂಸ್ ಮಾಡ್ತೀರಿ? ಸೊ ಆ್ಯಸ್ ಎ ಯೂತಾಗಿ ನಾವು BJPಗೆ ಸಪೋರ್ಟ್ ಮಾಡೋದು. ಯಾಕಂದರೆ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೂ ಅವ್ರೇನು ನಮಗೆ ಅಷ್ಟೊಂದು ಡೆವಲಪ್ಮೆಂಟ್ ಏನು ಆಗಿಲ್ಲ. ಅವಾಗಿಂದ ನೋಡ್ಕೊಬಂದು ನೀವು ಏನು ಡೆವಲಪ್ಮೆಂಟ್ ಆಗಿಲ್ಲ. ಇವಾಗ BJP ಸರ್ಕಾರದಿಂದ ಏನೋ ಡೆವಲಪ್ಮೆಂಟ್ ಆಗುತ್ತೆ. ಬಟ್ BJP ಸರ್ಕಾರ ಬಂದರೆ ಪ್ರೈವೇಟೈಸೇಷನ್ ಎಲ್ಲ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿಲ್ಲ ಅಂತ ಜನ ಮಾತಾಡ್ತಾರೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಅಂದರೆ ಇವಾಗ ಎಜುಕೇಟೆಡ್ ಪೀಪಲಿಗೆ ಗೊತ್ತು ಸರ್, ಇವಾಗ ಹೆಂಗೆ ಏನೇನಾಗಿದೆ ಏನೇನಾಗಿಲ್ಲ ಅಂತ ಹೇಳ್ಬಿಟ್ಟು ಎಜುಕೇಟೆಡ್ ಪೀಪಲಿಗೆ ಗೊತ್ತು, ಅನ್ಎಜುಕೇಟೆಡ್ ಪೀಪಲಿಗೆ ಗೊತ್ತಿಲ್ಲ. ಎಕ್ಸಾಂಪಲ್ಸ್ ಇವಾಗ ಸಾಬ್ರು ಹಂಗೆ ಅಂದ್ಕೊಳ್ಳಿ, ಅವರು ಸುಮ್ಮನೆ ನಾವು BJPಗೆ ಹಾಕಲ್ಲ, ಮೋದಿ ಹಂಗೆ ಹೆಂಗೆ ಅಂತ ಅಂತಾರೆ. ಸೊ ಅವರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಅವರಿಗೆ. ಈಗ ಎಜುಕೇಟೆಡ್ ಪೀಪಲ್ ತೊಗೊಂಡ್ರೆ ಅವರು ಇಂಥದ್ದನ್ನು ಮಾಡಿದ್ದಾರೆ. ಇವಾಗ ಬಾರ್ಡರ್ ಸೆಕ್ಯೂರಿಟಿ ಆಗಲಿ, ಮತ್ತು ನಮಗೆ ಇವಾಗ ರೈಲ್ವೇಸಲ್ಲಾಗಲಿ, ಹೈವೇ ರೋಡ್ಸಲ್ಲಾಗಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ನಮಗೆ ಗೊತ್ತು. ಅವರಿಗೆ ಏನೂ ಗೊತ್ತಿಲ್ಲದ ಥರ ಬಿಹೇವ್ ಮಾಡ್ತಾರೆ, ಅಂದರೆ ಅವರಿಗೆ ಗೊತ್ತಿಲ್ಲ ಏನು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಚಿಕ್ಕಮಗಳೂರಲ್ಲಿ ಯಾವ ಥರ ಇದೆ ಎಲೆಕ್ಷನ್ ಟ್ರೆಂಡ್? ಸರ್, BJP ನಡೀತಿದೆ. BJP ಅದೇ ಥರ ಆಪೋಸಿಟ್ ಪಾರ್ಟಿ ಕಾಂಗ್ರೆಸ್ ನಡೀತಿದೆ. ಪ್ರಕಾರ BJP ಬರ್ಬೋದು. ಯಾವ ವಿಷಯನ ಗಮನಿಸಿದಾಗ ನಿಮಗೆ BJP ಬರುತ್ತೆ ಅಂತ ಅನ್ಸುತ್ತೆ ಸರ್? ಯಾಕಂದರೆ ನಮ್ಮ ಕೋಟಾ ಶ್ರೀನಿವಾಸ ಅಣ್ಣ ಇರ್ಬೋದು, ಅವ್ರು ಯಾಕಂದರೆ ಕೆಲಸಗಳು, ಯಾಕಂದರೆ ಸಡನ್ ಅಭ್ಯರ್ಥಿ ಬರೀ ಅವ್ರು ಮಾಮೂಲಿ ಒಬ್ಬರು ಅಭ್ಯರ್ಥಿ. ಯಾಕಂದರೆ ಅಂಥ ಕ್ಯಾಂಡಿಡೇಟ್ಗಳು ಬಂದರು. ಇವಾಗ ಶೋಭಾ ಕರಂದ್ಲಾಜೆ ಅವರು ಬಂದರು, CT ರವಿ ಅವರು ಬಂದು ಮತ್ತೊಂದು ಯಾರ್ಯಾರು ಬಂದರು. ಯಾಕಂದರೆ ಸಡನ್ ಬರೀ ಅಭ್ಯರ್ಥಿ ಆಗ್ಬಿಟ್ಟು ಇವಾಗ ಕೋಟಾ ಶ್ರೀನಿವಾಸ ಅಣ್ಣನ ಕೊಟ್ಟರು ಅಂದರೆ ಇವಾಗ ಸಾಮಾನ್ಯ ಕಾರ್ಯಕರ್ತ ಅವರು ಒಬ್ಬರು, ಅಂದರೆ ಜನಗಳು ಮನಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮೋದಿ ಸರ್ ಇವ್ರ ಮುಖ ನೋಡಲ್ಲ, ಅವರು ಮೋದಿ ಸರ್ ಬರಬೇಕು ಅನ್ನೋ ಒಂದೊಂದು ಇದು ಲೆಕ್ಕ ಬರುತ್ತೆ. ಹಂಗಾಗಿ BJP ಬರ್ಬೋದು ಅಂತ ಹೇಳ್ತೀನಿ ಸರ್. ಕಳೆದ ಬಾರಿ ಇಲ್ಲಿ MP ಆಗಿ ಶೋಭಾ ಕರಂದ್ಲಾಜೆ ಅವರಿದ್ದರು, ಗೋ ಬ್ಯಾಕ್ ಶೋಭಾ ಅಂತೇಳಿ ಬೆಂಗಳೂರಿಗೆ ನಾರ್ತಿಗೆ ಕಳಿಸಿದ್ರು. ಬಟ್ ಈ ಸರಿ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಅದು ಗೋ ಬ್ಯಾಕ್ ಶೋಭಾ ಅಂತ ಮಾಡಿದ್ರೆ ಅವರು ಚಿಕ್ಕಮಗಳೂರಲ್ಲಿ ಮಾಡಲಿಲ್ಲ. ಯಾಕಂದರೆ ಅವರು ಆಪೋಸಿಟ್ ಪಾರ್ಟಿ ಅವರೇ ಮಾಡಿರ್ಬೋದು, ಅಥವಾ ನಮ್ಮ ಪಾರ್ಟಿಲಿ BJPಲೇ ಮಾಡ್ಕೊಂಡಿರ್ಬೋದು. ಬಟ್ ಅವ್ರು ಈಗ ಬೆಂಗಳೂರಿಗೆ ಹೋದರು ಅಂದರೆ ಅದು ಏನಾಗುತ್ತೆ ಅಂದರೆ ಅವರು ಅಷ್ಟು ಕೆಲಸಗಳು ಮಾಡಲಿಲ್ಲ, ಇಲ್ಲಿ ಇದು ಮಾಡಲಿಲ್ಲ ಅವರು. ಹಂಗಾಗಿ ಅವ್ರಿಗೆ ಗೋ ಬ್ಯಾಕ್ ಶೋಭಾ ಅಂತ ಮಾಡಿದ್ರು ಅಷ್ಟೇ. ಮೋದಿ ಬಂದಮೇಲೆ ಪ್ರೈವೇಟೈಸೇಷನ್ ಜಾಸ್ತಿ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ನೀವೇನಂತೀರಿ? ಸರ್, ಹಂಗೆ ಅಂತೀರ ಎಂಪ್ಲಾಯ್ಮೆಂಟ್ ಇಲ್ಲ ಅಂದರೆ ಓನ್ ಬಿಸ್ನೆಸ್ಗಳು ಮಾಡ್ಬೋದು. ಮಾಡೋಕ್ಕಂತ ಜನಗಳಿಗೇನೋ ಇನ್ವೆಸ್ಟ್ಮೆಂಟಿಗೆ ಬಂಡವಾಳ ಇಲ್ಲ. ಯಾಕಂದರೆ GST, ಸ್ಟೇಟ್ GST ಸಿಕ್ಕಾಪಟ್ಟೆ ಕಟ್ಟೋದು ಬರ್ತಾಯಿದೆ. ಯಾಕಂದರೆ ಅವ್ರಿಗೆ ಉಳಿಸೋದಕ್ಕೆ ಆಗ್ತಿಲ್ಲ, ಸೇವಿಂಗ್ಸ್ ಅನ್ನೋದು ಮಾಡೋಕ್ಕಾಗ್ತಿಲ್ಲ. ಬಟ್ ಅವರು ಎಂಪ್ಲಾಯ್ಮೆಂಟ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಸರ್ ಅವರು. ಇವಾಗ ನೇವಿ, ಆರ್ಮಿ ಇರ್ಬೋದು, ಲೈಕ್ ಡಿಫೆನ್ಸ್ ಇರ್ಬೋದು, ಲೈಕ್ ಆ ಥರ ಮಾಡ್ತಾಯಿದ್ದಾರೆ ಅವರು. ಸ್ಟೇಟ್ ಗೌರ್ಮೆಂಟಿನ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನಂತೀರಿ?
ಸರ್ ಅದು ಬಿಡಿ ಸರ್, ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಏನೋ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು, ಯಾಕೆಂದರೆ ಗೊತ್ತಾಗ್ತಿದೆ. ಯಾಕೆಂದರೆ ನಮ್ಮ ಹುಡುಗರು ಕಡೂರು, ಹಾಸನ್ನು, ಅಗ್ರೆ, ಬಾಣಾವರ ಅಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬಿಟ್ಟಿ ಬಸ್ ಭಾಗ್ಯ ಅಂತ ಕರಿತೀವಿ. ಅವ್ರಿಗೆ ಹೆಂಗಸರು ಅವರಿಗೆ ಬಿಟ್ಬಿಟ್ಟು ಮಕ್ಳಿಗೆ ಬಸ್ ಹತ್ತಕ್ಕೆ ಆಗ್ತಿಲ್ಲ ಈಗ, ಹಂಗಾಗಿಬಿಟ್ಟಿದೆ. ಒಂದೊಂದು ಸರ್ ಅದು ಯಾವುದೂ ಯೂಸೇ ಆಗಲಿಲ್ಲ. ಕರೆಂಟಿಂದು ಯೂಸ್ ಆಗ್ತಿರ್ಬೋದು ಬಿಟ್ಟರೆ ಬೇರೆ ಯಾವುದೂ ಯೂಸ್ ಆಗ್ತಿಲ್ಲ. ವೆರಿಕೋಸ್ ವೇನ್ ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಳ್ಸ್ ವೆರಿಕೋಸ್ ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಮೂಡಿಗೆರೆಯಲ್ಲಿ ಯಾವ ಥರ ಇದೆ ಎಲೆಕ್ಷನ್ ಯಾವ ಥರ ಅಂದರೆ ಎಲೆಕ್ಷನ್ ಕಾವು ಯಾವ ರೀತಿ ಇದೆ? ಇಬ್ಬರು ಅಭ್ಯರ್ಥಿಗಳ ಪೈಪೋಟಿ ಚೆನ್ನಾಗಿದೆ. ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಕಾಂಪಿಟೇಷನ್ ಆಗ್ತಾ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಮಹಿಳೆಯರಿಗೋಸ್ಕರ ಗ್ಯಾರಂಟಿ ಸ್ಕೀಮ್ಗಳನ್ನ ಘೋಷಣೆ ಮಾಡಿರೋ ಸ್ಟೇಟ್ ಗೌರ್ಮೆಂಟು, ಇದು ಈ ಬಾರಿಯ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ತುಂಬಾ ಎಫೆಕ್ಟ್ ಆಗುತ್ತೆ, ಯಾಕಂದರೆ ಅದನ್ನ ಯೂಸನ್ನು ಅದೇ ಥರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮೇ ಬಿ ಅಡ್ವಾಂಟೇಜ್ ಆಗುತ್ತೆ ತುಂಬ. ನೀವೊಬ್ಬರು ಪ್ರಬುದ್ಧ ಮತದಾರರಾಗಿ ಈ ಬಾರಿಯ MP ಕ್ಯಾಂಡಿಡೇಟ್ ಇಬ್ಬರಲ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ? ಇಲ್ಲ, ಅದು ಹೇಳೋಕ್ಕಾಗಲ್ಲ ಸರ್, ನೋಡಬೇಕು. ರಾಹುಲ್ ಗಾಂಧಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಬ್ಬರಲ್ಲಿ ಯಾರನ್ನ ನೆಕ್ಸ್ಟ್ PM ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಿ? PM ನರೇಂದ್ರ ಮೋದಿ. ಆ್ಯಸ್ ಎ ಪ್ರಬುದ್ಧ ಮತದಾರರಾಗಿ ನೆಕ್ಸ್ಟ್ ಎಲೆಕ್ಟ್ ಆಗಿ ಬರೋ ಪೊಲಿಟಿಷಿಯನ್ಸಿಂದ ಅಥವಾ MP ಇಂದ ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಈಗ ಏನೇನಿದೆ ಅಭಿವೃದ್ಧಿ ಕಾರ್ಯಗಳು ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಯಾವ ನಿಮ್ಮದು? ಹಾಂ, ಹೆಂಗಿದೆ ಎಲೆಕ್ಷನ್ ನಡೆಯತ್ತಿದ್ರಿ ಸರ್, ಚೆನ್ನಾಗಿ ನಡೆಯತ್ತಿದ್ವಿ. ಪ್ರಚಾರ ನಡೆಯತ್ತಿದೆ ಈಗ ಸದ್ಯ. ಯಾವ ಪಾರ್ಟಿ ಮುಂದೆ ಇದ್ರಿ ಪ್ರಚಾರದಲ್ಲಿ? ಈಗ ಸದ್ಯ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಸೇ ಮುಂದಿದೆ ಅಂತ ಐತ್ರಿ ನಿಮಗೆ? ನಮಗೆ ಕಾಣಕ್ಕೆ ಕಾಂಗ್ರೆಸ್ ಮುಂದಿದೆ ಸರ್, ಇಲ್ಲ ಪ್ರಚಾರ ನೋಡತ್ತಿದ್ವಿ. ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಎಲ್ಲ ಘೋಷಣೆ ಮಾಡೈತಲ್ಲಂಟ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇದರ ಬಗ್ಗೆ ಹಾಕತ್ರಿ ಗ್ಯಾರಂಟಿ. ನೀವು ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡೋಕೆ ಇಷ್ಟಪಡ್ತೀರಿ? ನಾವು ರಾಹುಲ್ ಗಾಂಧಿ, ಕಾಂಗ್ರೆಸ್ ರಾಹುಲ್. ಥ್ಯಾಂಕ್ ಯು ಸರ್. ಯಾವ ಊರು ನಿಮ್ಮದು? ತೀರ್ಥಹಳ್ಳಿನಾ? ಅಲ್ಲಿ ಹೆಂಗಿದೆ ಎಲೆಕ್ಷನ್ ಎಫೆಕ್ಟ್ ಈ ಸರಿ? ಏನು ನಾವು ನೋಡಿಲ್ಲ ಯಾವುದು. ಎರಡೂ ಪಕ್ಷದ ಅಭ್ಯರ್ಥಿ ನೋಡ್ಕೊಂಡಾಗ ಯಾವ ಅಭ್ಯರ್ಥಿ ಜನಗಳ ಹತ್ರ ಓಟ್ ಕೇಳೋದ್ರಲ್ಲಿ ಮುಂದೆ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ನಮ್ಮ BJPನೇ ಮುಂದೆ ಇದೆ. ಯಾಕೆ BJPನೇ ಬರ್ಬೇಕಂತ ಅನ್ಸುತ್ತೆ ನಿಮಗೆ? ಮೋದಿಯವರು ಸಾಕಾರ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ. ರಾಜ್ಯ ಸರ್ಕಾರ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಕೊಟ್ಟಿದೆ, 2,000 ದುಡ್ಡು ಕೊಟ್ಟಿದೆ, ಫ್ರೀ ಕರೆಂಟ್ ಕೊಟ್ಟಿದೆ. ಇದನ್ನೆಲ್ಲ ನೀವು ಒಬ್ಬ ಮಹಿಳಾ ಮತದಾರರಾಗಿ ಯಾವ ಥರ ನೋಡ್ತೀರಿ? ಕೊಟ್ಟಿದೆ, ಹೌದು, ಹೆಲ್ಪ್ ಆಗಿದೆ, ಹೌದು. ಅಯ್ಯೋ, ಇದ್ರ ಬಗ್ಗೆ ಇದ್ರ ಉಂಟಲ್ಲ. ನಮ್ಮ ಸೈಡ್ BJP ಸರ್. ಯಾಕೆ BJPನೇ ಬರ್ಬೋದು ಅನ್ಸುತ್ತೆ? BJP ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ಯಾರಲ್ಲ, ಹಾಗಾಗಿ ಮೋದಿ ಪೀರಿಯಡಲ್ಲಿ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರದವರು ಮಹಿಳೆಯರಿಗೆಲ್ಲ 2,000 ಕೊಟ್ಟಿದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಿಮ್ಗೆ ತಾತ್ಕಾಲಿಕ ಅವೆಲ್ಲ ಈ ಕಡೆ ಕೊಟ್ಟು ಈ ಕಡೆ ತಗೊಳ್ತಾ ಇದ್ದಾರೆ ಅಷ್ಟೇ. ಕೊಡ್ತಾರೆ ಅವ್ರು. ಇವಾಗ ಅವ್ರ ಆಡಳಿತ ಇರೋವರೆಗೆ ಅಷ್ಟೇ ಕೊಡ್ಲಿಕ್ಕಾಗೋದು ಬಿಟ್ಟರೆ ಏನು ವರ್ಷಿಡೀ ನಾವು ಹುಟ್ಟೋದ್ರಿಂದ ಸಾಯಲವ್ರಿಗೆ ಕೊಡ್ಲಿಕ್ಕಾಗುತ್ತಾ? ಇವ್ರು ದೇಶನೆಲ್ಲ ಮಾರ್ತಾರೆ, ಇವರು ಇಡಲ್ಲ. ನಾವು ಅವಾಗಿಂದ BJPನೇ, ಈ ಮುಂದೂ BJPನೇ. BJP ಬಂದಿರೋದ್ರಿಂದ ಸಂಬಳ ಹೆಚ್ಚಿಗೆ ಆಯ್ತು ಸರ್. ಅವಾಗೆಲ್ಲ 50-60 ರೂಪಾಯಿ ಸಂಬಳ ಇತ್ತು, 200 ಆಯಿತು, 500, 600. ಸಂಬಳ ಜಾಸ್ತಿ ಆದಾಗಿಂದ ಕಾಳೆಗಳಿಗೆಲ್ಲ ಹೆಚ್ಚಿಗೆ ಆಗಿದೆ. ಅದ್ರ ಬಗ್ಗೆ ನಮಗೇನು ಇದು ಅಷ್ಟು ಅನಿಸ್ತಾ ಇಲ್ಲ. ಈ ನಮ್ಮ BJP ಸರ್ಕಾರ ಬಂದರೆ ಏನೋ ಎಲ್ಲರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ನಮ್ಮ ಹಿಂದೂಗಳಿಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದೇ ಅಭಿಪ್ರಾಯ ನಮ್ಮದು. ಮತ್ತು ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ನಮಗೆ. ಥ್ಯಾಂಕ್ ಯು ಸರ್.